ನಾನು 2016ರಿಂದ ರನ್ನಿಂಗ್ ಶುರು ಮಾಡಿದೆ. 10 ಕಿಲೋಮೀಟರ್ ಪ್ರೊಸೀಜರ್ ನನಗೆ ನಾವು ಒಂದು ಟ್ರಸ್ಟ್ ಬೆಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ವಿ. ವಾಟ್ ಎವರ್ ಪ್ರೊಸೀಜರ್ ಒಂದು ಬೆಸ್ಟು ಸ್ಥಾಪನೆ ಮಾಡಿದ್ದು ಒಂದೇ ರೀಸನ್ ಏನಂದರೆ ಯಾರ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರನ್ನಿಂಗ್ ಅನ್ನೋದು 5 ಕಿಲೋಮೀಟರ್ ಓಡೋದು 100 ಮೀಟರ್ಸು ಇದೆಲ್ಲ ಒಂದು ಸ್ಕೂಲ್ ಅವರು ನಡೆಯುತ್ತೆ. 100 ಮೀಟರ್ಸು 500 ಮೀಟರ್ಸ್ 1000 ಮೀಟರ್ಸು. ಬಟ್ ಬಿಹೈಂಡ್ 21 ಅದೇ ಹಾಫ್ ಮ್ಯಾರಥಾನ್ ಓಡಬೇಕಂದ್ರೆ 25 ಕಿಲೋಮೀಟರ್, ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್. ಅಂಥವ್ರಿಗೆ ಶೂಸು ತುಂಬ ಇಂಪಾರ್ಟೆಂಟ್. ರನ್ನಿಂಗ್ ತಕ್ಕಂಗೆ ಶೂಸ್ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಸೊ ಬೆಸ್ಟ್ ಮೂಲಕ ನಾವು ಇವಾಗಲೇ ಒಂದು 6 ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ. ಅದ್ರ ಮೂಲಕ ಅವ್ರಿಗೆ ಒಳ್ಳೆ ಲೈಫ್ ಟಿ ಶರ್ಟ್ಗಳಾಗಲಿ ಶೂಸ್ಗಳಾಗಲಿ ಮ್ಯಾರಥಾನ್ ಎಂಟ್ರಿ ಮಾಡೋದು ತುಂಬ ಕಡೆ ಬಂದು ಫೀಸ್ ಜಾಸ್ತಿ ಇದೆ. ಅದನ್ನು ಅಫೋರ್ಡ್ ಮಾಡದೆ ಒಳ್ಳೆ ಅಥ್ಲೆಟ್ಸ್ ಇರ್ತಾರೆ, ಒಳ್ಳೆ ರನ್ನರ್ಸ್ ಇರ್ತಾರೆ. ಆ ಥರ ಸಹಾಯ ಮಾಡಿಕೊಂಡು ನಾವು ಬೆಸ್ಟ್ ಮೂಲಕ ಬಂದಿದ್ದೀವಿ. ಸೊ ಏಪ್ರಿಲಲ್ಲಿ ನಮ್ಮ ಉದ್ದೇಶ ಇರೋದು ಆ್ಯಕ್ಚುಲಾಗಿ ಪ್ರೊಸೀಜರ್ಗೆ ಕರ್ನಾಟಕದಲ್ಲಿ 3 ಇಲ್ಲ 4 ಕಡೆ ಮಾತ್ರ ಅಲ್ಟ್ರಾ ಮ್ಯಾರಥಾನ್ ನಡೆಯೋದು. ಒಂದು ಜೈಸಲ್ಮೇರು, ಮತ್ತು ಸೌತ್ ಇಂಡಿಯಾದಲ್ಲಿ ನಡೆಯೋದು ಬಂದು ಮಲೆನಾಡು ಮಾತ್ರ. ನಾನು ಒಂದು 4 ಬಾರಿ ಅದನ್ನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ರಾಜರು ಸುಮಾರು ಒಂದು 10 ಸತಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಈ ಅಲ್ಟ್ರಾ ಅಂದರೆ ಏನಂದರೆ ಮಿನಿಮಮ್ 25 ಕಿಲೋಮೀಟರ್ಸ್ ಕೂಡ, ಆಮೇಲೆ 50 ಕಿಲೋಮೀಟರ್ಸ್, ಆಮೇಲೆ 75 ಕಿಲೋಮೀಟರ್ಸ್, 100 ಕಿಲೋಮೀಟರ್ಸ್ ತನಕ ಇರುತ್ತೆ. ಇನ್ಫ್ಯಾಕ್ಟು ಸೆಪ್ಟೆಂಬರಲ್ಲಿ ಪ್ರೊಸೀಜರ್ ಇಸ್ ಪಾರ್ಟಿಸಿಪೇಟಿಂಗ್ 120 ಕಿಲೋಮೀಟರ್ಸ್ ಇನ್ ಜಮ್ಮು ಕಾಶ್ಮೀರ ಕರ್ದೂಲ ಅಲ್ಲಿ ಓಡ್ತಾರೆ. ಸೊ ಆ ಥರ ಇರುತ್ತೆ. ಇದೊಂದು ಒಂದು ದೇಶದಲ್ಲಿ ಪ್ರಸಿದ್ಧಿಯಾದ ಒಂದು ಅಲ್ಟ್ರಾ ಸ್ಪೋರ್ಟ್ಸ್ ಸಂಬಂಧಪಟ್ಟರು. ಮಿಲಿಂದ್ ಸೋಮನ್ ಇರಲಿ, ನಮ್ಮ ತೇಜಸ್ವಿ ಸೂರ್ಯ ಇರಲಿ, ಇಲ್ಲ ನಮ್ಮ ಅಣ್ಣಾಮಲೈ ಮಂಡೆಲ್ಲಾನು ಬ್ಯಾಂಕ್ ಗೋವಾ ಆ ಥರ ಬಂದು ಫೇಮಸ್ ಆಗಿರುತ್ತೆ. ಹೊಸಕೋಟೆಯಲ್ಲಿ ಮಾಡಬೇಕಂದ್ರೆ ಉದ್ದೇಶ ಏನಿತ್ತು ಅಂದರೆ ಇದು ಬಂದು ನಾವು ಸಿಟಿ ಹೊರಗಡೆ ನಾವು 10-15 ಕಿಲೋಮೀಟರ್ ಮಾತ್ರ ಮಾಡೋಕ್ಕಾಗ. ನಾವು ಸುತ್ತು ಓಡೋದು ರೇಡಿಯಸ್ಸಿಂದ 15 ಇರ್ತಾರೆ. ರೂರಲ್ ಇನ್ವಾಲ್ವ್ ಆಗಬೇಕು. ರೂರಲ್ ಅಂದರೆ ವಿಲೇಜಸ್ಸು ಆ ಥರ. ಸೊ ಹೊಸಕೋಟೆಯಲ್ಲಿ ಮಾಡಬೇಕಂದ್ರೆ ನಮ್ಮ ಟೀಮ್ ಡಿಸೈಡ್ ಮಾಡಿದ್ರು. ಬಟ್ ನಾನು ಮತ್ತು ರಾಜನು ಒಪ್ಕೊಂಡಿಲ್ಲ. ನಿಮಗೆ ವಿಲೇಜ್ ಇನ್ವಾಲ್ವ್ ಆಗಬೇಕಂದ್ರೆ ನಮ್ಮೂರಲ್ಲೇ ಇದೆ, ತುಂಬ ಒಳ್ಳೆ ಇವಾಗ ರೋಡ್ ಫೆಸಿಲಿಟೀಸ್ ಎಲ್ಲ ಇದೆ, ಎಲ್ಲ ಕಡೆ ಕಾರ್ ಹಾಕಿದ್ದಾರೆ. ಸೊ ಓಡ್ಬೋದು, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗಿನ ಶಾಸಕರು ಸ್ವಲ್ಪ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಫೆಸಿಲಿಟೀಸ್ ಎಲ್ಲ KF ಅಂತ ನಾನು ಕರ್ಕೊಂಡು ಬಂದು ನಾವು ಸುಮಾರು ಎಲ್ಲ ಬಾರ್ಡರ್ ತನಕ ಆ್ಯಕ್ಚುಲಾಗಿ ನಾವು ಇನಿಷಿಯಲಿ ಶುರು ಮಾಡೋಣ ಮೇಡಮ್, ವಿ ವಾಂಟ್ ಬಿ ಇನ್ವಾಲ್ವ್ 3 ಸ್ಟೇಟ್ಸ್ ಅಂದರೆ ಕರ್ನಾಟಕದಲ್ಲಿ ಶುರು ಮಾಡಿ ಆಂಧ್ರ ಮತ್ತು ತಮಿಳುನಾಡು ಹೋಗಿ ಬರಬೇಕು. ಒಂದು ಮಾದರಿ ಆಗಿರುತ್ತೆ. ಫಸ್ಟ್ ಎಡಿಷನ್ ಇರುತ್ತೆ, ಆಮೇಲೆ ಸೆಕೆಂಡ್ ಥರ್ಡ್ ಎಡಿಷನ್ ಆಲ್ಮೋಸ್ಟ್ ಇಂಡಿಯಾ ಪೂರ್ತಿ ಪ್ರಸಿದ್ಧಿ ಆಗುತ್ತೆ. ವರ್ಲ್ಡ್ ತನಕ ಫ್ರಮ್ ಕೊಲಂಬೋ, ಫ್ರಮ್ ಬ್ಯಾಂಕಾಕ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಟ್ರಾ ಮಾಡ್ತಾರೆ. ಆವಾಗ ನಾವು DC ಸಾಹೇಬ್ರ ಫಸ್ಟ್ ಭೇಟಿ ಮಾಡಿದಾಗ ನಾನು ಇರಲಿಲ್ಲ, ಔಟ್ ಆಫ್ ಟೌನ್. ಸೊ ನಮ್ಮ ಟೀಮ್ ಭೇಟಿ ಮಾಡಿದಾಗ ಅವ್ರಿಗೆಲ್ಲ ಫಸ್ಟ್ ಟೈಮ್ ಮಾಡಿದ್ರೆ ಅದನ್ನ ಕರ್ನಾಟಕ ಮತ್ತು ನಮ್ಮ ಕೋಲಾರ ಸೀಮಿತವಾಗಿ ನಡೆಸಿದಾಗ 100 ಕಿಲೋಮೀಟರ್ನ ನಾವು ಅದನ್ನು 70 ಕಿಲೋಮೀಟರ್ ರೇಖೆ ಮಾಡಿದ್ವಿ. ರೂಟ್ ಹೆಂಗೆ ನಾವು ಕವರ್ ಮಾಡೋಕ್ಕಾಗತ್ತಂತ 70 ಕಿಲೋಮೀಟರ್ IS ಇಟ್ಕೊಂಡು ನೆಕ್ಸ್ಟ್ 50, 25 ಗೋಲ್ ಅಂತ ಡಿಸೈಡ್ ಮಾಡ್ಕೊಂಡು ಪ್ರೊಸೀಜರ್ ಹೇಳ್ದಂಗೆ ಸ್ಪೋರ್ಟ್ಸ್ ಅನ್ನೋದು ಇವಾಗ KF ನಮ್ಮ SP ಸಾಹೇಬ್ ಬಂದಾಗ ಹ್ಯಾವ್ ವಿಷಿಂಗ್ ಇವಾಗ ಎಷ್ಟೋ ಜನ ಸಿಂಗಮ್ ಅದ್ದಾರೆ. ಫಾರ್ ಯಂಗ್ಸ್ಟರ್ಸ್ ಟು ಕಮ್ ಔಟ್ ಆಫ್ ಆಲ್ ಬ್ಯಾಡ್ ಹ್ಯಾಬಿಟ್ಸು ಆ ಥರ ಎಲ್ಲ ಆಚೆ ಬಂದು ಆಲ್ರೆಡಿ ಮೇಡಮ್ ಸಾರ್ಥ ಇನ್ವಾಲ್ವ್ ಆಗಿ ಜಿಮ್ಕನ ಅಂತ ಒಂದು ದೊಡ್ಡ ಪ್ರಸಿದ್ಧಿಪಟ್ಟ ಒಂದು ಫುಟ್ಬಾಲ್ಗಳನ್ನು ರಿವರ್ಟ್ ಮಾಡಿ ಇವಾಗ ಇನಾಗ್ರೇಷನ್ ಆಗ್ತಾ ಇದೆ. ಸೊ ಆ ಥರ ಇನಿಷಿಯೇಟಿವ್ ತಗೊಂಡು ಬಂದಾಗ ಯಂಗ್ಸ್ಟರ್ಸು ವಿಲ್ ನಾಟ್ ಗೋ ಇನ್ ಅದರ್ ವೇಸ್. ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಅವ್ರ ಅಪ್ಕಮಿಂಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಈವೆಂಟ್ ಇಲ್ಲಿ ಮಾಡಿದೆ ಇದು ಹೆಂಗಿರುತ್ತೆ ಅಂದರೆ ಔಟ್ಸೈಡು ಅಂದರೆ ನಮಗೆ ಬಂದು ಆಂಧ್ರ, ತಮಿಳುನಾಡು, ಕರ್ನಾಟಕ, ಇನ್ಕ್ಲೂಡಿಂಗ್ ಪುಣೆ, ಮುಂಬೈ ಆ್ಯಂಡ್ ಫ್ಯೂ ಅಡ್ರೆಸ್ ಫ್ರಮ್ ಡೆಲ್ಲಿ ಆಲ್ಸೋ ಆರ್ ಕಮಿಂಗ್. ಆಲ್ರೆಡಿ ಏಷ್ಯನ್ ಚಾಂಪಿಯನ್ ಆಗಿರೋರು ಪಾರ್ಟಿಸಿಪೇಟ್ ಮಾಡ್ತಾರೆ, ರಿಜಿಸ್ಟರ್ ಮಾಡಿದ್ದಾರೆ, ಗೋಲ್ಡ್ ಮೆಡಲ್ ಆಗಿರೋರು ಅಂಥವ್ರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಎಡಿಷನ್ನು ಇಷ್ಟು ಕಿಲೋಮೀಟ್ರು. ಫಾರ್ ಎಕ್ಸಾಂಪಲ್ ನಾನು ಶುರು ಮಾಡಿದಾಗ ನಾನು 3 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗ್ತಾ ಇದ್ದೆ. ಆಮೇಲೆ ಎಲ್ಲ ಬೇರೆಯವ್ರು ಓಡೋದು ನೋಡಿ 10 ಕಿಲೋಮೀಟರ್ ಶುರು ಮಾಡ್ತೀನಿ, 21, 40. ಅದರಲ್ಲಿ ಒಂದು ಡಿಸಿಪ್ಲಿನ್ ಲೈಫಲ್ಲಿ ಟ್ರೈನಿಂಗ್ ಆಗಬೇಕು. ವಾರಕ್ಕೆ 3 ದಿವಸ ಓಡಬೇಕು, ಸ್ಟ್ರೆಂತ್ ವರ್ಕೌಟ್ ಮಾಡಬೇಕು. ಈ ಥರ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆಗಿದ್ರೆ ದೇ ವಿಲ್ ನಾಟ್ ಗೋ ಇಂಟು ಅದರ್ ಹ್ಯಾಬಿಟ್ಸ್. ಆ ಲೆಕ್ಕಾಚಾರ ಅದನ್ನು KGF ಅಲ್ಲಿ ಆಸ್ ಎ ಟೋಲ್ಡ್ ಒನ್ಸ್ ಅವರ್ SPS ಕಮ್ ಲಾಟ್ ಆಫ್ ಚೇಂಜಸ್ ಹ್ಯಾಪನಿಂಗ್. ಅದೇ ರೀತಿ ಸ್ಪೋರ್ಟ್ಸು ಇನ್ವಾಲ್ವ್ ಆಗಬೇಕು, ಎಜುಕೇಷನ್ ಸಿಸ್ಟಮ್ಲಿ ಇನ್ವಾಲ್ವ್ ಆಗಬೇಕು. ಮಕ್ಕಳು ಅಲ್ಲಿ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ಬಂದು ಬೇರೆ ನಾನಂತ ಹೋಗಬಾರ್ದು.
ಅದಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿ ರನ್ನಿಂಗ್ ಅಂತ ನಾನು ನಂಬ್ತೀನಿ. ಯಾಕಂದರೆ ಈ ಎಡಿಷನ್ನ ರನ್ನಿಂಗ್ ಸಕ್ಸಸ್ಫುಲ್ ಆಗಿ ಮಾಡಿ ಅದರಿಂದ ಬರೋ ಒಂದು ರಿಸಲ್ಟನ್ನು ಜನರಿಗೆ ತೋರಿಸಿದ್ರೆ ಪೀಪಲ್ ವಿಲ್ ಗೆಟ್ ಅಂಡ್ ದೇ ವೆಯ್ಟ್ ನೆಕ್ಸ್ಟ್ ಎಡಿಷನ್ ಯಾವಾಗ ಬರುತ್ತೆ. ಅದು ನಾವು ಫಿಸಿಕಲಾಗಿ ಏನು ಪ್ರಿಪೇರ್ ಆಗಬೇಕು ಅಂದರೆ ಟ್ರೈನಿಂಗ್ ತೊಗೊಳ್ಳೋದಾಗಲಿ, ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡೋದಾಗಲಿ ಆಲ್ರೆಡಿ ಯಾವ ದೀಸ್ ಪೀಪಲ್ ಆರ್ ಎಕ್ಸರ್ಸೈಸ್ ಮಾಡಿ KGF ರನ್ನರ್ಸ್ ಅಂತ ಅಲ್ಲಿ ಒಂದು 20-25 ಜನ ರೆಗ್ಯುಲರ್ ಆಗಿ ಓಡ್ತಾ ಇದ್ದಾರೆ. ಸೊ ವಿ ಆರ್ ನಾನು ಲಾಸ್ಟ್ ವೀಕ್ ಅವ್ರ ಜೊತೆ ಓಡಿದೆ. ಸೊ 20-25 ಜನ ನಮಗೆ ಸಾಕಾಗದು. ರನ್ನಿಂಗ್ ದೇ ಆರ್ 2 ಥಿಂಗ್ಸ್. ನಾನು ಹ್ಯಾಬಿಟ್ ಬಗ್ಗೆ ಹೇಳಿದೆ. ಹೆಲ್ತ್ ವೈಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಐ ಆಮ್ ಡಯಾಬಿಟಿಕ್. ನಾನು 2012ರಲ್ಲಿ ಐ ವಾಸ್ ಡಯಾಬಿಟಿಕ್. 2016ರಲ್ಲಿ ನಾನು ಶುರು ಮಾಡಿದೆ. ಟುಡೇ ದೇ ಕಾಲ್ ಮಿ ಎಸ್ ಪ್ರೀ ಡಯಾಬಿಟಿಕ್. ಐ ಆಮ್ ನಾಟ್ ಇನ್ ಎನಿ ಮೆಡಿಕೇಶನ್ ಬಿಕಾಸ್ ಆಫ್ ರನ್ನಿಂಗ್. ಬಟ್ ಐ ಆಮ್ ಸ್ಟಿಲ್ ಡಯಾಬಿಟಿಕ್. ಐ ಆಮ್ ನಾಟ್ ಇನ್ ಎನಿ ಮೆಡಿಕೇಶನ್ ಬಿಕಾಸ್ ರನ್ನಿಂಗ್ ನನಗೆ ಆ ಥರ ಒಂದು ನನಗೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದೆ. ಸೊ ಈ ಥರ ಎಲ್ಲರೂ ಯೂಸ್ ಆಗಬೇಕು. ಮೋರವರ್ ನಾನು ರಾಜ್ಯಕ್ಕೆ ಏನಂದರೆ KF ವಿ ಹ್ಯಾವ್ ಟು ಗಿವ್ ಬ್ಯಾಕ್. ಆಲ್ರೆಡಿ ಐ ಹ್ಯಾವ್ ಅ ಟ್ರಸ್ಟ್ ಆನ್ ವಿಶ್ವಾಸ್ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್. ಥ್ರೂ ದಟ್ ಐ ಸಪೋರ್ಟ್ ಲಾಟ್ ಆಫ್ ಕ್ರಿಕೆಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ 120 ಪೀಪಲ್ ಎವ್ರಿ ಇಯರ್ ಐ ಸಪೋರ್ಟ್ ಫಾರ್ ಫೀಸ್ ನಮ್ಮ ಟ್ರಸ್ಟ್ ಮೂಲಕ. ಅದು ಒಂದು ಭಾಗ ಇದ್ದು ಈ ರನ್ನಿಂಗ್ ಅಂತ ಒಂದು ಆ್ಯಕ್ಟಿವಿಟಿ ಶುರು ಮಾಡಿದ್ರೆ ಪೀಪಲ್ಗೆ ಒಂದು ಅಪ್ಕಮಿಂಗ್ ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಕಾಲೇಜ್ ಓದೋರಿಗೂ ಅದೊಂದು ಫ್ಯೂಚರ್ಗೆ ಅಂದರೆ ಅಪಾರ್ಟ್ ಆಫ್ ಮ್ಯಾರಥಾನಿಂದ ನಮಗೆ ಸರ್ಟಿಫಿಕೇಟು ಅದೆಲ್ಲ ಬಂದು ಉದ್ಯೋಗ ಅದ್ರ ಇಲ್ಲ. ಮ್ಯಾರಥಾನ್ ಇಸ್ ಸಮಥಿಂಗ್ ಇಟ್ಸ್ ಡಿಫ್ರೆಂಟ್. ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಗಲಿ, ಅಥ್ಲೆಟಿಕ್ ಅಸೋಸಿಯೇಷನ್ ಮಾಡೋದು, 100 ಮೀಟರ್ಸ್ 200 ಮೀಟರ್ಸು ಇಲ್ಲ ಬೇರೆ ಕಬಡ್ಡಿ ಆ ಥರ ಇರ್ತದೆ ಜಾಬ್ಗೆ ಅದು ಇದಕ್ಕಾಗುತ್ತೆ. ಬಟ್ ಇದರಿಂದ ಏನಾಗುತ್ತೆ ಒಂದು ಡಿಸಿಪ್ಲಿನ್ ಬರುತ್ತೆ, ಫಿಟ್ನೆಸ್ ಬರುತ್ತೆ, ಫೋಕಸ್ ಬರುತ್ತೆ. ಇವಾಗ ನಾನು ಈ 10 ಕಿಲೋಮೀಟ್ರ್ ಒಂದು 40 ನಿಮಿಷ ಓಡಿರ್ತೀನಿ ಅಂದರೆ ಇಲ್ಲ ನನಗೆ ಸಾಕಾಗಲ್ಲ 5 ನಿಮಿಷ ಹೋಗ್ಬೇಕಂದ್ರೆ ಅದಕ್ಕೊಂದು ಪ್ಲಾನ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ, ಡಿಸಿಪ್ಲಿನ್ ತರ್ತೀವಿ, ಡಯಟ್ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಈ ಥರ ಎಲ್ಲ ಆಗುತ್ತೆ. ಸೊ ಈ ಥರ KGF ಯಂಗ್ಸ್ಟರ್ಸು 60-65 ವಯಸ್ಸು ಜನ ಓಡ್ತಾರೆ. ಇದಕ್ಕೆ ಏಜ್ ಏನು ಸಿಗುತ್ತಲ್ಲ. ನಮ್ಮ ಇಂಟೆನ್ಷನ್ ಮಾಡೋದು KGF ಅಲ್ಲಿ ಒಂದಂದರೆ ನಾವು ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಬ್ಯಾಕ್ ಅವರ್ ನೇಟಿವ್ ಪ್ಲೇಸ್ ಅನ್ನೋದು. ಎರಡೋದು ಅಪ್ಕಮಿಂಗ್ ಯಂಗ್ಸ್ಟರ್ಸ್ ಒಂದು ಕಡೆ ಫಿಟ್ನೆಸ್ಸು, ಸ್ಪೋರ್ಟ್ಸು, ಎಜುಕೇಷನು, ಡಿಸಿಪ್ಲಿನ್ ಬರಬೇಕು. ಅದಕ್ಕೆ ನಾವು ಕಾರ್ಯಕರ್ತರಾಗಬೇಕು ಅಂತ ನಾವು ಇನ್ಸಿಸ್ಟ್ ಮಾಡಿ KGF ಅಲ್ಲಿ ಈ ಮ್ಯಾರಥಾನ್ ಆಗಿದೆ. ಅದಕ್ಕೆ ಈಗಾಗಲೇ ನಮ್ಮ DC ಸಾಹೇಬರು SP ಸಾಹೇಬ್ ಭೇಟಿ ಮಾಡಿದ್ವಿ. ಇಟ್ ವಾಸ್ ವೆರಿ ಕೋಆಪರೇಟಿವ್. ವಿ ಆರ್ ರೆಸ್ಪೆಕ್ಟಿಂಗ್ ದ ರೂಲ್ ಎಲ್ಲ ಈಸ್ ದೇರ್, ವಿ ಆರ್ ದೇರ್, ಪ್ಲೀಸ್ ಕಂಡಕ್ಟ್ ಅಂತ ಹೇಳಿದ್ದಾರೆ. ಎರಡನೇ ಮಾಡೋದು ನಾನು 2 ವೀಕ್ಸ್ ಟ್ರೈ ಮಾಡ್ತಾ ಇದ್ದೆ. ಬಿಕಾಸ್ ಆಫ್ ದ ಗೌರ್ಮೆಂಟ್ ಶೆಡ್ಯೂಲಿಂದ ಆಗಿಲ್ಲ. ಎರಡನೇ ಮಾಡೋದು ಎಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತೀನಿ. ಅದಕ್ಕೊಂದು ನಾನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ನಾನು ಒಂದು ಮೀಟಿಂಗ್ ಮಾಡೋಣ ಅದರಿಂದ ಎತ್ಕೊಂಡು ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಆಲ್ ದ ಐ ಥ್ಯಾಂಕ್ ದ ಮೇಡಮ್ ಆಸ್ ವೆಲ್ as all the administrative people to give permission to go ahead and further support also. We need a lot of support. Once madam conducts the meeting, we tell you what needs to be done from this side.